ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ದರ್ಶನ್ ಅವರ ಒಂದು ಅಭಿಮಾನ, ಅವ್ರ ಫ್ಯಾನ್ಸ್ ಆಗಿರ್ಬೋದು, ಫ್ಯಾನ್ಸ್ ಮೇಲೆ ಒಂದು ಪ್ರೀತಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಯಾವುದೇ ಒಂದು ಕ್ಷಣಕ್ಕೂನು ನಾವು ಡಿ ಬಾಸ್‌ನ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ದಿನೇ ದಿನೇ ಹೆಚ್ಚಾಗ್ತದೇನೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಆ ಫ್ಯಾನ್ಸ್‌ನ ಒಂದು ಪ್ರೀತಿಗೆ, ಅವರ ಅಭಿಮಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅವ್ರ ಪ್ರೀತಿಗೆ ನಾವು ಪದಗಳಿಲ್ಲ ಸರ್ ಹೇಳಕ್ಕೆ. ನಿಜ ಹೇಳ್ಬೇಕಂದ್ರೆ ಆ ಆ ಆ ಪ್ರೀತಿನ ಅವ್ರ ಪ್ರೀತಿನ ನಾವು ತುಂಬಾ ಅಭಿಮಾನದಿಂದ ಸ್ವೀಕಾರ ಮಾಡಿದೀವಿ ಅಂತಾನೆ ದರ್ಶನ್ ಅವರು ಸೆಲೆಬ್ರಿಟೀಸ್ ಅಂದ್ಬಿಟ್ಟು ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದು. ಅಂಡ್ ಅದು ಸುಮ್ನೆ ಹಾಕ್ಸ್ಕೊಂಡಿದ್ದಲ್ಲ ಸರ್. ನೀವು ನನ್ನ ಆರ್ಟ್ ಹತ್ರ, ನನ್ನ ಹೃದಯದ ಹತ್ರನೇ ನೀವು ಇರ್ತೀರಾ ಅಂತ ಅದಕ್ಕೆ ಅಲ್ಲಿ ಹಾಕೊಂಡಿದ್ದು. ನೀವು ನನ್ನನ್ನ ಸೆಲೆಬ್ರಿಟಿ ಮಾಡಿದ್ದು. ಸೊ ನನಗೆ ನೀವೇ ಸೆಲೆಬ್ರಿಟಿ ಅಂತ ದರ್ಶನ್ ಅವರು ಹೇಳೋದಕ್ಕೇನೆ ಅದು ಅಚ್ಚೆ ಹಾಕ್ಸ್ಕೊಂಡಿದ್ದು. ಅಂಡ್ ಅವರು ಬರೀ ಅಭಿಮಾನಿಗಳಾಗಿಲ್ಲ ಸರ್. ನಮ್ಗೆ ಅವರು ದೇವ್ರು. ಈಗ ಹೆಂಗೆ ನಾವು ನಮ್ಗೆ ಏನೇ ತೊಂದರೆ ಬಂದಾಗ ಹೋಗಿ ದೇವ್ರ ಹತ್ರ ಕೇಳ್ಕೊಂಡಾಗ ಅದನ್ನ ಪರಿಹರಿಸ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತೀವಿ. ಅದು ಪರಿಹರಿಸ್ಬೋದು, ಪರಿಹರಿಸದೆ ಇಲ್ದೇನೂ ಇರ್ಬೋದು. ಬಟ್ ನಮ್ಮ ಅಭಿಮಾನಿಗಳು ನಾವು ಹೋಗಿದ್ದು ಯಾವುದು ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆಲ್ಲ ಅವ್ರ ಅಸ್ತು ಅಂತ ಹೇಳ್ಬಿಟ್ಟು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡೇ ಇದ್ದಾರೆ. ಅಂಡ್ ಅವ್ರ ಅಭಿಮಾನಕ್ಕೆ ಪದಗಳಿಲ್ಲ ಸರ್. ಅವ್ರಿಗೆ ಥ್ಯಾಂಕ್ಸ್ ಅನ್ನೋದು ತುಂಬಾ ತುಂಬಾ ಚಿಕ್ಕ ಪದಗಳಿಲ್ಲ. ಅವರು ನಮ್ಮ ಪಾಲಕ್ ದೇವ್ರು.